ಬೇಲ್ ಸಿಕ್ಕ ನಂತರ ಬೆನ್ನು ನೋವು ಹೊರಟೋಯ್ತು, ಕಾಲು ಸ್ವಾಧೀನ ಕಳ್ಕೊಳ್ಳುವಂಥದ್ದು ಹೊರಟೋಯ್ತು, ಪ್ಯಾರಾಲಿಸಿಸ್ಸು ಕೂಡ ಇಲ್ಲವಂತೆ. ಈಗ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರಂತೆ. ಅವರ ಆರೋಗ್ಯ ಚೆನ್ನಾಗಿದೆ, ಅದು ಬೇಲ್ ಸಿಕ್ಕಿರೋ ಕಾರಣದಿಂದಾಗಿ. BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕುಂಟುತ್ತಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅದು ಮಾಧ್ಯಮಗಳು ಕ್ಯಾಮ್ರಾ ಕಂಡ ತಕ್ಷಣ ಆ ಥರ ಬರುತ್ತಾ ಅಂತ ಗೊತ್ತಿಲ್ಲ. ಒಬ್ಬ ಅದ್ಭುತ ಕಲಾವಿದರು ಅವರು. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿದ್ದಾರೆ. ನಟ ಧನ್ವೀರ್ ರೇಂಜ್ ರೋವರ್ ಕಾರ್ನಲ್ಲಿ ದರ್ಶನ್ ತೆರಳಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ಫ್ಲಾಟ್ಗೆ ನಟ ದರ್ಶನ್ ತೆರಳಿದ್ದಾರೆ. ಸರ್ಜರಿ ಬದಲಿಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಈಗ ದರ್ಶನ್ ಪಡೆಯಲಿದ್ದಾರಂತೆ. BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಮನೆಗೆ ಈಗ ತೆರಳ್ಕೊಂಡು ಹೋಗಿದ್ದಾರೆ. ಮಗನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗಿದ್ದಾರೆ. 7 ವಾರ ಆದರೂ ಕೂಡ ಆಸ್ಪತ್ರೆಯಲ್ಲಿದ್ದು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ನಡೆಯೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ಇನ್ನು ಡಾಕ್ಟರ್ ಬಗ್ಗೆ ನಾವು ಅನುಮಾನ ಪಡಬೇಕಾಗತ್ತೆ. ಡಾಕ್ಟ್ರ್ ಇನ್ನೇನು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಯಾವ ಆಸ್ಪತ್ರೆಯಲ್ಲಾದರೂ 1 ವಾರ 2 ವಾರ ದೊಡ್ಡ ಏನಾದರೂ ಕಾಯಿಲೆಗಳಿದ್ರೂ ಒಂದೊಂದು ತಿಂಗಳ ಅಡ್ಮಿಟ್ ಮಾಡ್ಕೊಳ್ತಾರೆ ರೀ. ಅವ್ನು ಸ್ವಲ್ಪ ಆದರೂ ಹುಷಾರಾಗಿ ಆಚೆ ಹೋಗ್ತಾನೆ, ಒಂಚೂರು ಎನರ್ಜಿ ಆದರೂ ಬರುತ್ತೆ. ಇಲ್ಲಿ 1.5 ತಿಂಗಳಾಯ್ತಲ್ರಿ. 1.5 ತಿಂಗಳ ಮೇಲೆ ಇನ್ನೊಂದು ವಾರ ಕಳೆದಿರೆ 2 ತಿಂಗಳಾಗಿರೋದು. ಅದಕ್ಕಿಂತಲೂ ಮುಂಚೆ 15 ದಿನ ಬಳ್ಳಾರಿ ಆಸ್ಪತ್ರೆಯಲ್ಲೂ ಕೂಡ ಇದೇ ಫಿಸಿಯೋಥೆರಪಿಯನ್ನು ಕೊಡ್ತಾ ಇದ್ದಿದ್ದು. ಅಂದರೆ ಆಲ್ಮೋಸ್ಟ್ ಅಲ್ಲಿ 2.5 ತಿಂಗಳಿಂದ ಫಿಸಿಯೋಥೆರಪಿಯನ್ನು ಕೊಡ್ತಾ ಇದ್ರು ಕೂಡ ನಡೆಯೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ಆ ಡಾಕ್ಟ್ರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು. ಯಾರವ್ರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ, ಯಾರವ್ರು ಟ್ರೀಟ್ಮೆಂಟ್ ಮಾಡಿದ್ರು ಅಂತೇಳಿ. ಇನ್ನೂ ನಡೆಯೋಕ್ಕಾಗದೇ ಇರೋ ರೀತಿಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಹೇಗೆ ನೋಡ್ತಾ ಇದ್ವೋ ಹಾಗೇ ನಡೀತಾ ಇದ್ದಾರೆ ಅಂತಂದರೆ ಇನ್ನು ಏನು ಟ್ರೀಟ್ಮೆಂಟ್ ಪಡ್ಕೊಂಡ್ರು, ಇನ್ನೇನು ಟ್ರೀಟ್ಮೆಂಟನ್ನು ಡಾಕ್ಟ್ರ್ ಕೊಟ್ಟರು ಅಂತ ಡಾಕ್ಟ್ರ್ ಬಗ್ಗೆ ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ. ಕಾರಣ ಅವ್ರ ಅಭಿಮಾನಿ ಕೇಳ್ತಾ ಇದ್ದಾರೆ. ಅವ್ರ ಅಭಿಮಾನಿ ಕೇಳ್ತಾ ಇರೋದು ಏನು, ನಮ್ಮ ನೆಚ್ಚಿನ ನಟನನ್ನು ನೀವು ಇನ್ನೂ ಯಾಕೆ ರೆಡಿ ಮಾಡಿಲ್ಲ ಡಾಕ್ಟ್ರೇ? ಯಾಕೆ ಇನ್ನೂ ಇಷ್ಟೊಂದು ಕುಂಟುತ್ತಾ ನಡೆಯೋ ರೀತಿ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದೀರಾ ನಮ್ಮ ನೆಚ್ಚಿನ ನಟನನ್ನು? ನಾವು ಡಿಬಾಸ್ ಅಂತ ಕರಿತೀವಿ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅವರು ಈಗ ಡಾಕ್ಟ್ರನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದೇನು ಟ್ರೀಟ್ಮೆಂಟ್ ಕೊಟ್ರಿ ನೀವು, ನಮ್ಮನ್ನು ಡಿಬಾಸನ್ನು ಇನ್ನೂ ಯಾಕೆ ರೆಡಿ ಮಾಡಿಲ್ಲ ನೀವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ನಮಗೆ ಈಗ ಡಾಕ್ಟ್ರ್ ಏನು ಹೇಳ್ತಾರೆ ಅಂತೇಳಿ. ಡಾಕ್ಟ್ರ್ ಉತ್ತರ ಕೊಡಬೇಕಲ್ಲ. ಡಾಕ್ಟ್ರ್ ಅಭಿಮಾನಿಗಳಿಗೆ ಉತ್ತರ ಕೊಡಬೇಕು. ಯಾಕೆ ಇನ್ನೂ ಕುಂಟ್ತಾ ಇದ್ದಾರೆ ಅವರು? ಯಾಕೆ ಇನ್ನೂ ಟ್ರೀಟ್ಮೆಂಟ್ ನಮಗೆ ಆಗಿಲ್ಲ? 2.5 ತಿಂಗಳಿಂದ ಇಷ್ಟೊಂದು ಟ್ರೀಟ್ಮೆಂಟ್ ಕೊಟ್ಟು, ಅದು ಏನದು ಮೇಲ್ಗಡೆ ಒಂದು ಬೆಡ್ರೂಮು ಹಾಲ್ ಇರುವಂಥ ಒಂದು ಸೂಟ್. ನಾರ್ಮಲ್ ಆಗಿ ನಿಮಗೆಲ್ಲ ಬೆಡ್ ಅಕ್ಕಪಕ್ಕದಲ್ಲಿರುವಂಥ ಜನರಲ್ ಬೆಡ್ಡಲ್ಲಿರುತ್ತೆ. ಇನ್ನೊಂದು ಸ್ವಲ್ಪ ಸ್ಪೆಷಲ್ ಹೋದರೆ ಡಬಲ್ ಬೆಡ್ ಇರುವಂಥ ವಾರ್ಡ್ ಕೊಡ್ತಾರೆ. ಇಲ್ಲ ಇನ್ನೂ ಸ್ಪೆಷಲ್ ಅಂದರೆ ಒಂದು ಸಿಂಗಲ್ ವಾರ್ಡ್ ಕೊಡ್ತಾರೆ, ಅದೊಂದು ರೂಮ್ ಇರುತ್ತೆ. ಇಲ್ಲಿ ಸೂಟನ್ನು ಕೊಟ್ಟಿದ್ದು. ಸೂಟ್ ಅಂದರೆ ಏನು ಅಂದರೆ ಒಳಗಡೆಗೆ ಒಂದು ಹಾಲ್ ಇರುತ್ತೆ, ಸೋಫಾ ಸೆಟ್ ಇರುತ್ತೆ, ಈ ಕಡೆಗೆ ಇನ್ನೊಂದು ಕಡೆಗೆ ನಿಮಗೆ ಟ್ರೀಟ್ಮೆಂಟ್ ತಗೊಳ್ಳೋ ರೂಮ್ ಇರುತ್ತೆ. ಇವೆಲ್ಲ ಸೂಟು. ಆದರೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಲೋಕೇಶ್, ಈಗ ಎಷ್ಟೊತ್ತಿಗೆ ಬಂದು ತಲುಪಿದ್ರು, ಮತ್ತೆ ಏನು ಇವತ್ತಿನ ಕಾರ್ಯಕ್ರಮಗಳೇನು ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಎಲ್ಲ ಆರೋಗ್ಯವಾಗಿದ್ದಾರೆ ಇರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಡಿಸ್ಚಾರ್ಜ್ ಆಗಿ ಅಪಾರ್ಟ್ಮೆಂಟ್ಗೆ ಬಂದಿರೋ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ನ ಮುಂಭಾಗ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ನೇಮಕ ಮಾಡಿರುವಂಥದ್ದು. ಇಲ್ಲಿ ಗೇಟ್ಗಳನ್ನು ಕ್ಲೋಸ್ ಮಾಡಿ ಒಳಗಡೆ ಹೋಗಿ ಬರ್ತಕ್ಕಂಥ ಮೇಲೆ ನಿಗಾವನ್ನು ವಹಿಸ್ತಾ ಇದ್ದಾರೆ. ಯಾರು ಒಳಗಡೆ ಹೋಗ್ತಾರೆ, ಜೊತೆಗೆ ಯಾರು ಹೊರಗಡೆ ಬರ್ತಾರೆ ಅವ್ರ ಮೇಲೆ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಇವರು ಇವತ್ತಿನ ಕಾರ್ಯಕ್ರಮಗಳು ಏನು ಅಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ತಾರಾ, ಏನಾದರೂ ಬೇರೆಯವ್ರನ್ನ ಭೇಟಿ ಮಾಡ್ತಾರಾ, ಆ ರೀತಿಯಾದಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಇಲ್ಲಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಸೆಕ್ಯೂರಿಟಿ ಒಂದು ಕಡೆ ಆಗ್ತಂದರೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ ಅಂತಂದರೆ ಅಭಿಮಾನಿಗಳು ಕೂಡ ಬರುವ ಸಾಧ್ಯತೆ ಇರುವಂಥದ್ದು. ಅಭಿಮಾನಿಗಳು ಬರ್ತಾರೆ ಅನ್ನೋ ದೃಷ್ಟಿಯಿಂದಾಗಿ ಈಗಾಗಲೇ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಿಕೊಳ್ಳಲಾಗಿದೆ. ಇಡೀ ದಿನ ಅವತ್ತು ಅವರು ಇಲ್ಲೇ ಇರ್ತಾರೆ. 48 ದಿನಗಳ ಬಳಿಕ ಅವರು ಮತ್ತೆ ಪತ್ನಿಯವರ ಅಪಾರ್ಟ್ಮೆಂಟ್ಗೆ ಬಂದಿರುವಂಥದ್ದು. ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಾಗ ಇಲ್ಲಿ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಪಟಾಕಿನ ಸಿಡಿಸುವಂಥದ್ದು, ಇಲ್ಲಿಗೆ ಬಂದು ಗುಂಪುಗೂಡುವಂಥದ್ದು, ಆ ರೀತಿಯಾದಂಥ ಚಟುವಟಿಕೆಗಳನ್ನು ಇಲ್ಲಿ ಮಾಡಿಕೊಂಡಿದ್ರು. ಆದರೆ ಈ ಬಾರಿ ಅದಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಈಗಾಗಲೇ ಪೊಲೀಸರು ಕೂಡ ಆಗಲೇ ಇಲ್ಲಿ ಬಂದಿರುವಂಥದ್ದು. ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿದೆ. ಅಭಿಮಾನಿಗಳು RR ನಗರಕ್ಕೆ ಹೋಗ್ತಾರೆ ಅಂತೇಳಿ ನಿರೀಕ್ಷೆನ ಇಟ್ಟಿದ್ರು. ಆದರೆ RR ನಗರಕ್ಕೆ ಹೋಗಿಲ್ಲ. ಇಲ್ಲಿಗೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬಂದಿರುವಂಥ ದೃಷ್ಟಿಯಿಂದಾಗಿ ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು ಕಂಡು ಬರ್ತಾ ಇದೆ. ಒಂದು ವೇಳೆ ಏನಾದರೂ ಅಭಿಮಾನಿಗಳು ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದಾದರೆ ಇಲ್ಲಿ ಬೇಕಾದಂಥ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುವಂಥದ್ದು
ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥದ್ದು ಆ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಆ ರೀತಿಯಾದಂಥ ವಾತಾವರಣ ಇಲ್ಲೇನೂ ಕಂಡು ಬರ್ತಾ ಇಲ್ಲ. ಮಾಮೂಲಿ ಇಲ್ಲಿರ್ತಕ್ಕಂಥದ್ದು ಅಷ್ಟೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಏನಾದರೂ ಕ್ರಮ ವಹಿಸ್ತಾರೆ ಅನ್ನುವಂಥ ದೃಷ್ಟಿಯಿಂದಾಗಿ ಕಾದು ನೋಡಬೇಕಾಗತ್ತೆ. ಅವರ ಆರೋಗ್ಯವಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ 48 ದಿನಗಳ ಬಳಿಕ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ಅವರು ಕುಂಟುತ್ತಲೇ ಸಾಗ್ತಾ ಇದ್ದಾರೆ ಅನ್ನುವಂಥದ್ದು ಆ ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ BJS ಆಸ್ಪತ್ರೆಯ ವೈದ್ಯರು ಕೂಡ 6 ವಾರಗಳು ಏನು ಟ್ರೀಟ್ಮೆಂಟ್ ಕೊಟ್ಟು ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಹೋಗುತ್ತೆ. ಅದಕ್ಕೆ ಆಪರೇಷನ್ ಅಂತೂ ಕ್ಯಾನ್ಸಲ್ ಆಯಿತು ಅನ್ನೋದು ಖಚಿತವಾಗಿದೆ, ದೃಢವಾಗಿದೆ. ಮುಂದೆ ಅವರು ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ಮೊರೆ ಹೋಗ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಈಗ ಒಂದಷ್ಟು ಬೆಳವಣಿಗೆಗಳು ಉಂಟಾಗ್ತಾ ಇರುವಂಥದ್ದು. ಯಾರೇ ಒಳಗಡೆ ಬಂದರೂ ಹೊರಗಡೆ ಹೋದರೂ ಕೂಡ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಡುವಂಥದ್ದು. ಒಂದಷ್ಟು ಗಣ್ಯರು ಅಂದರೆ ಚಿತ್ರರಂಗದ ಕಲಾವಿದರು, ಅವರ ಸ್ನೇಹಿತರು, ಬೆಂಬಲಿಗರು ಅಪಾರ್ಟ್ಮೆಂಟ್ಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ದರ್ಶನ್ ಅವರ ಕುಶಲೋಪರಿಯನ್ನು ವಿಚಾರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಅಲರ್ಟ್ ಆಗಿರೋದರೆ ಈ ಅಭಿಮಾನಿಗಳು ಸಹಜವಾಗಿ ಬಂದರೂ ಕೂಡ ಅವರನ್ನು ಒಳಗಡೆಗೆ ಬಿಡೋದಿಲ್ಲ. ಆ ರೀತಿಯಂಥ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಪಾರ್ಟ್ಮೆಂಟ್ನ ಒಳಗಡೆಗೆ ಈಗಾಗಲೇ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಅವರ ಪತ್ನಿ, ಅವರ ಮಗ, ಜೊತೆಗೆ ನಟ ಧನ್ವೀರ್ ಅವರು ಕೂಡ ಇರುವಂಥದ್ದು. ಈಗ ಒಂದಷ್ಟು ಬೆಳವಣಿಗೆಗಳು ಅಂತಂದರೆ ಗಣ್ಯರು ಯಾರಾದರೂ ಅವರ ಚಿತ್ರರಂಗದ ಕಲಾವಿದರು ಇಲ್ಲಿಗೆ ಬರ್ತಾರೆ. ಬಂದಾಗ ಒಂದಷ್ಟು ಬೆಳವಣಿಗೆಗಳು ಆಗುವ ಸಾಧ್ಯತೆ ಇದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಗುಂಟೂತಲೆ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಮನೆಯಲ್ಲಿ ಈಗ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಸರ್ಜರಿ ಮಾಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸಲಹೆ ಬಂದಿರಬೇಕು ಅವರಿಗೆ. ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ಮಾಡಿಸ್ಕೊಳ್ಳಾರ್ದೇ ಈಗ ಮನೆಗೆ ಹೋಗಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರದೇ ಇದ್ದಿದ್ರೆ ಸರ್ಜರಿ ಮಾಡಿಸ್ಕೊಳ್ತಾ ಇದ್ರೇನು.